ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ತುಂಬ ದಿನ ಆಗೋಯಿತು, ಯಾವುದೇ ರೀತಿಯಾಗಿರುವಂತಹ ವಿಡಿಯೋನ ಹಾಕಲಿಕ್ಕೆ ಆಗಲಿಲ್ಲ. ಇವತ್ತು ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸುಮಾರು ದಿನದ ಮೇಲೆ ತುಂಬ ಕೆಲಸಗಳಿತ್ತು. ಹಳ್ಳಿ ಅಂತ ಅಂದಮೇಲೆ ಈ ಥರ ಮಳೆಗಾಲ ಸ್ಟಾರ್ಟ್ ಆಯಿತು ಅಂದ ಕೂಡಲೇ ಒಂದಲ್ಲ ಒಂದು ಕೆಲಸ ಶುರುವಾಗ್ತಾನೆ ಇರುತ್ತೆ. ಹಾಗೆ ನಮಗೂ ಕೂಡ ಅಷ್ಟೇ ತುಂಬ ಕೆಲಸಗಳಿತ್ತು. ಇವತ್ತು ತುಂಬಾ ರುಚಿಯಾಗಿರುವಂತಹ ಮಾವಿನ ಹಣ್ಣಿನ ಸೀಕರಣೆ ಜೊತೆ ಪೂರಿ ಮಾಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬಾ ಸಖತ್ತಾಗಿರುತ್ತೆ. ಈ ಮಾವಿನ ಹಣ್ಣಿನ ಸೀಸನ್ನಲ್ಲಿ ಒಂದು ಸರಿನಾದರೂ ಈ ಥರ ರೆಸಿಪಿನ ಮಾಡದಿದ್ರೆ ಸಮಾಧಾನನೇ ಇರೋದಿಲ್ಲ. ಆಯಿಲ್ ಫುಡ್ ಅಂತ ಅನಿಸಿದ್ರೂ ಕೂಡ ಒಮ್ಮೆ ಇದನ್ನ ತಿನ್ನಬೇಕು ಅಂತ ಅನಿಸ್ತಾನೆ ಇರುತ್ತೆ. ಹಾಗೆ ಪ್ರತಿ ವರ್ಷವೂ ಅಷ್ಟೇ ಈ ಥರ ಒಂದು ರೆಸಿಪಿನ ಮಾಡ್ತಾನೆ ಇರ್ತೀನಿ. ಮಾವಿನ ಹಣ್ಣಿನ ಸೀಸನ್ನಲ್ಲಿ 1 ಅಥವಾ 2 ಸರಿ ಆಗೋದೇ ನಮ್ಮ ಮನೆಯಲ್ಲಿ. ಎಲ್ರಿಗೂ ಇಷ್ಟ. ಮಾವಿನ ಹಣ್ಣಿನ ಸೀಕರಣೆ ಜೊತೆ ಪೂರಿ ತುಂಬ ಅಂದರೆ ತುಂಬ ಇಷ್ಟಪಡ್ತಾರೆ ನಮ್ಮ ಮನೆಯಲ್ಲಿ. ಹಾಗೆ ಮಾವಿನ ಹಣ್ಣು ಕೂಡ ತುಂಬಾ ಇತ್ತು. ಅದನ್ನು ಇವತ್ತು ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ರಸಾಯನ ಮಾಡ್ಕೊಳ್ಳೋಣ ಅಂತ ದೋಸೆಗೆಲ್ಲ ಮಾಡ್ಕೊಂಡಿದ್ದೆ. ಪೂರಿ ಜೊತೆ ಮಾಡೋಣ ಅಂತ ಇವತ್ತು ಪೂರಿ ಜೊತೆ ಮಾಡ್ತಾಯಿದ್ದೀನಿ. ಮೊದಲು ಪೂರಿಗೆ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ. ನಾನಿವತ್ತು ಗೋಧಿ ಹಿಟ್ಟಿನಲ್ಲೇ ಮಾಡ್ಕೊಳ್ಳೋದು. ಆಲ್ಮೋಸ್ಟ್ ಪೂರಿನ ನಾನು ಗೋಧಿ ಹಿಟ್ಟಲ್ಲೇ ಮಾಡ್ಕೊಳ್ತೀನಿ. ಮೈದಾ ಹಿಟ್ಟು ಏನು ಬಳಸ್ಕೊಳ್ಳೋದೇ ಇಲ್ಲ. ಸ್ವಲ್ಪ ಚಿರೋಟಿ ರವೆ ಇದ್ದರೆ ಚಿರೋಟಿ ರವೆ ಹಾಕ್ಕೊಳ್ತೀನಿ. ಇವತ್ತು ಚಿರೋಟಿ ರವೆ ಇಲ್ಲದೆ ಇರೋದ್ರಿಂದ ನಾನು ಬರೀ ಗೋಧಿ ಹಿಟ್ಟನ್ನು ಅಷ್ಟೇ ಬಳಸ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ. ಒಂದು ಪಾತ್ರೆಗೆ ಗೋಧಿ ಹಿಟ್ಟನ್ನು ಹಾಕಿ ಅದಕ್ಕೆ ರುಚಿಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಉಪ್ಪು ಹಾಕಿ ಚೆನ್ನಾಗಿ ಈ ರೀತಿಯಾಗಿ ಕಲಸಿಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ಈ ರೀತಿ ಡ್ರೈ ಮಿಕ್ಸ್ ಮಾಡ್ಕೋಬೇಕು, ಯಾಕೆಂದರೆ ಉಪ್ಪು ಎಲ್ಲ ಕಡೆ ಹೀರ್ಕೊಳ್ಳುತ್ತೆ. ಹಾಗಾಗಿ ಈಗ ಇದಕ್ಕೆ ಸ್ವಲ್ಪನೇ ನೀರು ಹಾಕಿ ನಾವು ಚಪಾತಿ ಎಲ್ಲ ಮಾಡ್ಕೊತೀವಲ್ಲ ಅದಕ್ಕಿಂತಲೂ ಸ್ವಲ್ಪ ಗಟ್ಟಿಯಾಗಿಯೇ ಕಲಿಸ್ಕೊಳ್ಬೇಕಾಗತ್ತೆ. ಪೂರಿಗಾದರೆ ತುಂಬ ಸಾಫ್ಟಾಗಿಬಿಟ್ರೆ ಪೂರಿ ಉಬ್ಬೋದೇ ಇಲ್ಲ. ಹಾಗಾಗಿ ಸ್ವಲ್ಪ ಈ ರೀತಿಯಾಗಿ ಗಟ್ಟಿಯಾಗಿ ಕಲಿಸ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಕಲಿಸ್ಕೊಂಡು ಮೇಲಿಂದ ಸ್ವಲ್ಪ ತುಪ್ಪನ ಹಾಕಿ ಒಂದು 5 ರಿಂದ 10 ನಿಮಿಷನಾದರೂ ಇದು ನೆನೆಯೋದಕ್ಕೆ ಬಿಡಬೇಕು. ಈ ಥರ ನೆಂದರೆ ಪೂರಿ ಚೆನ್ನಾಗಿ ಉಬ್ಕೊಂಡು ಬರುತ್ತೆ ಅಂತ ಈ ರೀತಿಯಾಗಿ ಒಂದು 10 ನಿಮಿಷ ಮೊದಲೇ ಇದನ್ನ ಕಲಸಿ ನೆನೆಯೋದಕ್ಕೆ ಬಿಡ್ತಾಯಿದ್ದೀನಿ. ಇವಾಗ ಶೀಕರಣೆ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಗಟ್ಟಿ ಹದ ಬಂದಿದೆ. ಇಷ್ಟ ಆದರೆ ಸಾಕು. ಇದನ್ನು ಸೈಡಲ್ಲಿ ಇಟ್ಕೊಂಡು ಪೂರಿ ಮಾಡ್ಕೊಳ್ಳೋದಕ್ಕೆ ಸುಮಾರು ಒಂದು 7 ರಿಂದ 8 ಮಾವಿನ ಹಣ್ಣನ್ನು ತಗೊಂಡಿದ್ದೀನಿ. ಇದು ಅಂಗಡಿಯಿಂದ ಏನು ತಂದಿರೋದಲ್ಲ. ಮಾವಿನ ಹಣ್ಣು ಒಂಥರ ಕೆಮಿಕಲ್ ಫ್ರೀ ಹಣ್ಣು ಅಂತಲೇ ಹೇಳ್ಬೋದು. ತುಂಬಾ ರುಚಿಯಾಗಿರುತ್ತೆ ಮಾವಿನ ಹಣ್ಣಿದು. ಬಾದಾಮ್ ಮಾವಿನ ಹಣ್ಣಾಗಿರುತ್ತೆ ಇದು. ಅದನ್ನು ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಮಾವಿನ ಹಣ್ಣಿನ ರಸಾಯನನ 2 ಥರ ಮಾಡ್ಕೊಳ್ತೀವಿ. ಒಂದು ಈ ರೀತಿಯಾಗಿ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿಕೊಂಡು ಆಮೇಲೆ ಒಂದು ಸ್ವಲ್ಪ ರುಬ್ಬು ಹಾಕಿ ಆಮೇಲೆ ಕಾಯಿ ಹಾಲೆಲ್ಲ ಹಾಕಿ ಮಾಡ್ಕೊಳ್ಳೋದು. ಇನ್ನೊಂದು ಥರ ಏನು ಅಂದರೆ ಪೂರ್ತಿಯಾಗಿ ರುಬ್ಬಿ ಅದಕ್ಕೆ ಸ್ವಲ್ಪ ಹಾಲು ಮತ್ತು ಬೆಲ್ಲನ ಹಾಕಿ ರೆಡಿ ಮಾಡ್ಕೊಳ್ಳೋದು. 2 ಥರ ಮಾಡ್ಕೊಳ್ತೀವಿ. ನಾನಿವತ್ತು ಈ ಥರ ಒಂದು ಸ್ವಲ್ಪ ಈ ರೀತಿ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿ ಹಾಕ್ಕೊಳ್ತೀನಿ. ಅಂದರೆ ತಿನ್ನುವಾಗ ಬಾಯಿಗೆ ಮಾವಿನ ಹಣ್ಣಿನ ಸಿಗಬೇಕು ಅನ್ನೋ ಥರ. ಇನ್ನೊಂದು ಸ್ವಲ್ಪ ಏನು ಮಾಡ್ತೀನಿ ಅಂದರೆ ರುಬ್ಬಿ ಸೇರಿಸ್ಕೊಳ್ತಾ ಇದ್ದೀನಿ. ಆ ಥರ ಮಾಡಿಕೊಂಡ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈಗ ಈ ಥರ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. 1 2 ಅಥವಾ 3 ಮಾವಿನ ಹಣ್ಣನ್ನು ಈ ರೀತಿಯಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 2 3 ಮಾವಿನ ಹಣ್ಣನ್ನು ರುಬ್ಬಿ ಸೇರಿಸ್ಕೊಳ್ತಾ ಇದ್ದೀನಿ. ಆಗ ನಮಗೆ ರಸನೂ ಚೆನ್ನಾಗಿ ಸಿಗುತ್ತೆ. ಹಾಗೆ ಮಾವಿನ ಹಣ್ಣು ಕೂಡ ತಿನ್ನೋದಕ್ಕೆ ಚೆನ್ನಾಗಾಗುತ್ತೆ ಅಂತ. ನೋಡಿ, ಈ ರೀತಿಯಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ. ಹಾಗೆ ಇನ್ನೊಂದು ಸ್ವಲ್ಪ ಈ ರೀತಿ ಪೂರ್ತಿಯಾಗಿ ತೆಗೆದು ಮಿಕ್ಸಿ ಜಾರಲ್ಲಿ ಹಾಕಿ ಒಂದು ಸ್ವಲ್ಪ ರುಬ್ಕೊಳ್ಳೋದು. ನೋಡಿ, ಈ ರೀತಿಯಾಗಿ ತಕ್ಕೊಳ್ತಾ ಇದ್ದೀನಿ. ಎಷ್ಟು ಪೂರ್ತಿಯಾಗಿ ರಸ ಬರುತ್ತೆ ಮಾವಿನ ಹಣ್ಣಿನ ಸಿಪ್ಪೆಯಿಂದ. ಒಂದು 2 3 ಮಾವಿನ ಹಣ್ಣನ್ನು ಇದೇ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ. ಆಗ ಪೂರಿ ತಿನ್ನೋದಕ್ಕೆ ನಮಗೆ ರಸ ತುಂಬ ಚೆನ್ನಾಗಿ ಸಿಗುತ್ತೆ ಅಂತ. ನೋಡಿ, ಹೀಗೆ ಒಂದು ಸ್ವಲ್ಪನೂ ಕೂಡ ಏನೂ ಹಾಳಾಗಿಲ್ಲ. ಮಾವಿನ ಹಣ್ಣು ತುಂಬಾ ಚೆನ್ನಾಗಿದೆ. ನಾನು ನಾದಿನಿ ಮನೆಗೆ ಹೋಗಿದ್ದಾಗ ತಂದಿರೋದು. ಇದು ಊರಲ್ಲಿ ಬೆಳೆದಿರೋದು. ತುಂಬ ಹಣ್ಣನ್ನು ತಗೊಂಡು ಬಂದಿದ್ದೆ. ಅದರಲ್ಲಿ ಒಂದು ಸ್ವಲ್ಪ ಈ ರೀತಿಯಾಗಿ ರಸಾಯನ ಮಾಡ್ಕೊಳ್ತಾ ಇದ್ದೀನಿ. ಸುಮಾರು ದಿವಸ ಮಾಡಿದೆ, ಬಟ್ ವಿಡಿಯೋ ಮಾಡ್ಕೊಳ್ಳಿಕ್ಕೆ ಆಗಿರಲಿಲ್ಲ. ಇವತ್ತು ಏನಾದರೂ ಆಗಲಿ ಅಂತ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಈಗ ಕಟ್ ಮಾಡಿ ಇಟ್ಕೊಂಡಿರುವಂತಹ ಮಾವಿನ ಹಣ್ಣಿನ ಜೊತೆಗೆ ರುಬ್ಬಿರುವಂತಹ ಮಾವಿನ ಹಣ್ಣಿನ ಪ್ಯೂರಿನ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನಿವತ್ತು ಕಾಯಿನ ರುಬ್ಬಿ ಹಾಕಿ ಮಾಡ್ಕೊಳ್ತಾ ಇದ್ದೀನಿ. ಒಂದು 2 ಕಪ್ ಆಗುವಷ್ಟು ಹಸಿ ತೆಂಗಿನ ತುರಿನ ತೊಗೊಂಡಿದ್ದೀನಿ. ಹಾಗೆ 1 ಟೀ ಸ್ಪೂನ್ ಆಗುವಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಮಾವಿನ ಹಣ್ಣು ತುಂಬಾ ಸ್ವೀಟಾಗಿದೆ. ಕಾಯಿ ಹಾಲು ಹಾಕಿದಾಗ ಸ್ವಲ್ಪ ಸಪ್ಪೆ ಅಂತ ಅನಿಸ್ಬಾರ್ದು ಅಂತ ನಾನು ಇದಕ್ಕೆ ಒಂದು ಸ್ವಲ್ಪ 1 ಟೀ ಸ್ಪೂನ್ ಆಗುವಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಅಷ್ಟು ಹಾಕಿದರೆ ಸಾಕಾಗತ್ತೆ. ಯಾಕೆಂದರೆ ನಾನು ಕಾಯಿ ಹಾಲನ್ನು ಡೈರೆಕ್ಟಾಗಿ ಹಾಕ್ತಾಯಿಲ್ಲ, ಈ ರೀತಿ ಸೋಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಹಾಗಾಗಿ
1 ಟೀ ಸ್ಪೂನ್ ಸಕ್ಕರೆ ಹಾಕಿದ್ರೆ ಸಾಕು. ಒಂದು ವೇಳೆ ಸಕ್ಕರೆ ತಿನ್ನೋದು ಇಷ್ಟನೇ ಇಲ್ಲ ಅನ್ನೋದಾದರೆ ಬೆಲ್ಲ ಕೂಡ ಹಾಕ್ಕೊಳ್ಬೋದು, ತುಂಬ ಚೆನ್ನಾಗಿರುತ್ತೆ. ಈ ರೀತಿಯಾಗಿ ಸೋಸ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಕಾಯಿ ಹಾಲಿನ ಅಷ್ಟನ್ನೇ ಮಾತ್ರ ಬಳಸ್ಕೊಳ್ತಾ ಇದ್ದೀನಿ, ಈ ಜಿಟ್ಟನ್ನೆಲ್ಲ ತೆಗೆದು. ಈಗ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ನಾನು ಇದಕ್ಕೆ ಏಲಕ್ಕಿ ಏನೂ ಹಾಕ್ಕೊಂಡಿಲ್ಲ, ಹಾಗೇ ಮಾಡ್ಕೊಳ್ತಾ ಇದ್ದೀನಿ. ಪಾತ್ರೆ ಚಿಕ್ಕದಾಯಿತು ಅಂತ ಇದನ್ನ ಬೇರೆ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮಾವಿನ ಹಣ್ಣಿನ ರಸಾಯನ ರೆಡಿ ಆಯಿತು. ಎಷ್ಟು ಚೆನ್ನಾಗಿ ಘಮ ಬರ್ತಿದೆ ಗೊತ್ತಾ, ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಫ್ಲೇವರು ನೋಡೋದಕ್ಕೆ ಅಷ್ಟು ಖುಷಿ ಆಗ್ತಾ ಇದೆ, ಟೇಸ್ಟ್ ಕೂಡ ಸಖತ್ತಾಗಿ ಬಂದಿದೆ. ಈಗ ಪೂರಿ ಮಾಡ್ಕೊಳ್ತಾ ಇದ್ದೀನಿ. ನಮಗೆ ಸ್ವಲ್ಪ ಚಿಕ್ಕದಾಗಿ ಪೂರಿ ಬೇಕು ಅಂದರೆ ಚಿಕ್ಕ ಉಂಡೆ ಮಾಡ್ಕೊಳ್ಬೋದು, ಇಲ್ಲ ಸ್ವಲ್ಪ ದೊಡ್ಡದಾಗಿ ಬೇಕು ಅಂದರೆ ದೊಡ್ಡದಾಗಿ ಕೂಡ ಮಾಡ್ಕೊಳ್ಬೋದು. ಈಗ ಸ್ವಲ್ಪನೇ ಈ ರೀತಿ ಹಿಟ್ಟಲ್ಲಿ ಅದ್ಕೊಂಡು ಪೂರಿನ ಲಟ್ಟಿಸ್ಕೊಳ್ಳೋದು ಅಷ್ಟೇ. ಈ ರೀತಿಯಾಗಿ ಲಟ್ಟಿಸ್ಕೊಳ್ತಾ ಇದ್ದೀನಿ. ಇದು ತುಂಬ ಜಾಸ್ತಿ ಬೇಯಬೇಕಾದ್ರೆ ಉಬ್ಬುತ್ತೆ, ಆಮೇಲೆ ಸ್ವಲ್ಪ ಸಾಫ್ಟಾಗಿ ಬಿಡುತ್ತೆ. ಯಾಕೆಂದರೆ ನಾನು ಇದಕ್ಕೆ ಚಿರೋಟಿ ರವೆ ಏನೂ ಹಾಕ್ಕೊಂಡಿಲ್ಲ, ಮೈದಾ ಏನೂ ಹಾಕಿಲ್ಲ. ಹಾಗಾಗಿ ಇದಕ್ಕೆ ಯಾವ ರೀತಿಯಾಗಿಯೂ ಕೂಡ ಮಾಡ್ಕೊಳ್ಬೋದು ಪೂರಿ. ಅಂದರೆ ಕ್ರಿಸ್ಪಿಯಾಗಿ ಬೇಕಾದರೂ ಮಾಡ್ಕೊಳ್ಬೋದು, ಇಲ್ಲ ಸಾಫ್ಟಾಗಿ ಬೇಕು ಅಂದರೂ ಕೂಡ ಮಾಡ್ಕೊಳ್ಬೋದು. ನಾನಿವತ್ತು ಸ್ವಲ್ಪ ಕ್ರಿಸ್ಪಿಯಾಗಿ ಹಾಗೆ ಒಂದು ಸ್ವಲ್ಪ ಸಾಫ್ಟಾಗಿ ಎರಡೂ ಥರನೂ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಈಗ ಕಾದಿರುವಂತಹ ಎಣ್ಣೆಗೆ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಪೂರಿನ ಹಾಕಿ ಚೆನ್ನಾಗಿ ಈ ರೀತಿ ಟ್ಯಾಪ್ ಮಾಡ್ಕೋಬೇಕು. ಆಗ ಚೆನ್ನಾಗಿ ಉಬ್ಬಿ ಬರುತ್ತೆ. ನೋಡಿ, ಹೀಗೆ ಈ ರೀತಿ ಮೇಲಿಂದ ಎಣ್ಣೆ ಸಮೇತ ಹಾಕ್ಬೋದು. ನೋಡಿ, ಹೀಗೆ ಈ ಥರ ಬಿಸಿ ಬಿಸಿ ಎಣ್ಣೆ ಮೇಲ್ಗಡೆ ಹಾಕಿದ್ರೆ ಈ ಥರ ಚೆನ್ನಾಗಿ ಉಬ್ಬತ್ತೆ. ನೋಡಿ, ಈ ರೀತಿಯಾಗಿ ಕ್ರಿಸ್ಪಿಯಾಗಿ ಮಾಡ್ಕೊಳ್ತಾ ಇದ್ದೀನಿ. ತಿನ್ನೋದಕ್ಕೆ ಸಖತ್ತಾಗಿರುತ್ತೆ ಕ್ರಿಸ್ಪಿಯಾಗಿ ಮಾಡಿಕೊಂಡ್ರೆ. ಪ್ರತಿ ವರ್ಷವೂ ಹಲಸಿನಕಾಯಿ ಹಪ್ಪಳ ಏನಾದರೂ ಮಾಡ್ಕೊಳ್ತಾ ಇದ್ವಿ. ಈ ವರ್ಷ ಮಾಡ್ಕೊಳ್ಳಿಕ್ಕೆ ಟೈಮೇ ಸಿಕ್ಕಿರಲಿಲ್ಲ. ಹಲಸಿನಕಾಯಿನ ಹಪ್ಪಳದ ಜೊತೆನೂ ಕೂಡ ಪೂರಿ ಸಖತ್ತಾಗಿರುತ್ತೆ. ಈಗ ಇದಾಗಿದೆ, ತೆಗೆದಿಟ್ಕೊಳ್ತಾ ಇದ್ದೀನಿ. ಎಲ್ಲನೂ ಕೂಡ ಅಷ್ಟೇ ಇದೇ ರೀತಿಯಾಗಿ ಮಾಡ್ಕೊಳ್ಳೋದು. ಸ್ವಲ್ಪ ದಪ್ಪಗೆ ತಟ್ಕೊಂಡು ಅಂದರೆ ಲಟ್ಟಿಸ್ಕೊಂಡು ಈ ರೀತಿಯಾಗಿ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿ ಉಬ್ಬಿರುವಂತಹ ಪೂರಿ ರೆಡಿಯಾಗುತ್ತೆ. ನೋಡಿ, ಈ ಥರ ಎಣ್ಣೆ ಹಾಕ್ಕೊಳ್ಬೇಕು ಮೇಲ್ಗಡೆ. ಇದು ಸ್ವಲ್ಪ ಒಡೆದಿದೆ, ಅಷ್ಟೊಂದು ಸರಿಯಾಗಿ ಉಬ್ಕೊಂಡಿಲ್ಲ. ಇಲ್ಲಾಂದರೆ ಕರೆಕ್ಟಾಗಿ ನೀಟಾಗಿ ಉಬ್ಕೊಂಡು ಬರುತ್ತೆ. ಗೋಧಿ ಹಿಟ್ಟು ಹಾಕಿದ್ರೂ ಕೂಡ ಪೂರಿ ಚೆನ್ನಾಗಿ ಉಬ್ಕೊಂಡು ಬರುತ್ತೆ. ಇದನ್ನ ಈಗ ತೆಗೆದಿಟ್ಕೊಳ್ತಾ ಇದ್ದೀನಿ. ಎಲ್ಲನೂ ಕೂಡ ಅಷ್ಟೇ ಇದೇ ರೀತಿಯಾಗಿಯೇ ಮಾಡ್ಕೊಳ್ಳೋದು. ಈ ರೀತಿಯಾಗಿ ಮಾಡಿಕೊಂಡು ಇದರಲ್ಲೇ ಸಾಫ್ಟಾಗಿ ತಿನ್ನಬೇಕು ಅಂತ ಅನಿಸಿದ್ರೆ ಸಾಫ್ಟ್ ಪೂರಿ ಮಾಡ್ಕೊಳ್ಬೋದು, ಇಲ್ಲ ಕ್ರಿಸ್ಪಿ ಪೂರಿ ಬೇಕು ಅಂತ ಅನಿಸಿದ್ರೆ ಸ್ವಲ್ಪ ಜಾಸ್ತಿ ಬೇಯಿಸ್ಕೊಳ್ಬೇಕಾಗತ್ತೆ. ಕ್ರಿಸ್ಪಿ ಆಗಬೇಕು, ಅಲ್ಲಿ ತನಕ ಬೇಯಿಸ್ಕೊಂಡ್ರೆ ಕ್ರಿಸ್ಪಿಯಾಗಿರುವಂತಹ ಪೂರಿ ರೆಡಿ ಆಗುತ್ತೆ. ನೋಡಿ, ಇದು ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತ. ಈ ರೀತಿಯಾಗಿ ಸ್ವಲ್ಪ ದಪ್ಪಗೆ ಲಟ್ಟಿಸ್ಕೊಂಡು ಫ್ರೈ ಮಾಡ್ಕೊಂಡ್ಬಿಟ್ರೆ ಚೆನ್ನಾಗಿ ಉಬ್ಕೊಂಡು ಬರುತ್ತೆ. ಬೆಳಿಗ್ಗೆ ಪೂರಿ ಎಲ್ಲ ತಿನ್ನೋದು ಅಷ್ಟೊಂದು ಒಳ್ಳೆಯದಲ್ಲ ಆರೋಗ್ಯಕ್ಕೆ. ಹಾಗಾಗಿ ತುಂಬ ಅಂದರೆ ತುಂಬಾ ಕಡಿಮೆ ಪೂರಿ ಎಲ್ಲ ಬೆಳಗಿನ ತಿಂಡಿಗೆ ಮಾಡ್ಕೊಳ್ಳೋದು. ಆದರೆ ಇವಾಗ ಮಾವಿನ ಹಣ್ಣಿನ ಸೀಸನ್ ಅಲ್ವಾ, ಮಾವಿನ ಹಣ್ಣಿನ ರಸಾಯನ ಜೊತೆಗೆ ಪೂರಿ ತಿನ್ನಬೇಕು ಅಂತ ತುಂಬ ದಿನದಿಂದ ಅನಿಸ್ತಾ ಇತ್ತು. ಹಾಗೆ ಮಕ್ಕಳು ಕೂಡ ಕೇಳ್ತಾ ಇದ್ರು. ಈ ಥರ ಮಾವಿನ ಹಣ್ಣಿನ ಸೀಸನ್ನಲ್ಲಿ ಒಂದು ಸರಿನಾದರೂ ನಾನು ಪೂರಿ ಜೊತೆಗೆ ಈ ಮಾವಿನ ಹಣ್ಣಿನ ಸೀಕರಣೆ ಮಾಡ್ತೀನಿ. ಅಂದರೆ ದೋಸೆಗೆಲ್ಲ ಮಾಡ್ಕೊಳ್ತಾನೆ ಇರ್ತೀವಿ, ಈ ಥರ ಪೂರಿ ಜೊತೆ ತಿನ್ನೋದಕ್ಕೆ ಸಖತ್ತಾಗಿರುತ್ತೆ ಅಂತ ಆವಾಗ ಮಾಡ್ಕೊಳ್ತಾನೆ ಇರ್ತೀವಿ. ಹಾಗಾಗಿ ಈ ಸರಿನೂ ಕೂಡ ಒಮ್ಮೆ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಅಂದರೆ ತುಂಬಾ ಸಖತ್ತಾಗಿರುತ್ತೆ. ಈ ಥರ ಕ್ರಿಸ್ಪಿಯಾಗಿರುವಂತಹ ಪೂರಿ ಜೊತೆಗೆ ಮಾವಿನ ಹಣ್ಣಿನ ಶೇಖರಣೆ ಚೆನ್ನಾಗಿರುತ್ತೆ. ಆದರೆ ಪೂರಿ ಸ್ವಲ್ಪ ಸಾಫ್ಟಾಗಿ ಬಂದಿತ್ತು, ಅಂದರೆ ನಾನು ರವೆ ಏನೂ ಹಾಕ್ಕೊಂಡಿರಲಿಲ್ಲ. ಹಾಗಾಗಿ ಆದರೂ ಕೂಡ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಅಂತೂ. ಮಕ್ಕಳು ತಿಂದ್ಕೊಂಡು ಸ್ಕೂಲಿಗೆ ಹೋದರು, ಹಾಗೆ ಹಸ್ಬೆಂಡ್ ಕೂಡ ಹೊರಗಡೆ ಹೋದರು. ಇವಾಗ ನಾನು ತಿಂತಾಯಿದ್ದೀನಿ. ಎಷ್ಟು ಚೆನ್ನಾಗಿತ್ತು ಗೊತ್ತಾ ಟೇಸ್ಟು, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಸ್ವೀಟ್ ಏನೂ ಹಾಕಿಲ್ಲ ಜಾಸ್ತಿ, ಆದರೂ ಕೂಡ ಸಖತ್ ಸ್ವೀಟಾಗಿತ್ತು. ಮಾವಿನ ಹಣ್ಣು ತುಂಬ ಸ್ವೀಟಾಗಿರೋದ್ರಿಂದ ಜಾಸ್ತಿ ಏನು ಸ್ವೀಟ್ ಹಾಕದೇ ಇದ್ರೂ ಕೂಡ ತುಂಬ ಚೆನ್ನಾಗಿ ಸಖತ್ ಸ್ವೀಟಾಗಿತ್ತು. ಮನೇಲಿ ಸ್ಕೂಲಿಗೆ ಹೋಗುವಂತಹ ಮಕ್ಕಳೆಲ್ಲ ಇದ್ರಂತೂ ಇದನ್ನ ಮನೇಲಿ ತಿನ್ಕೊಂಡು ಹೋಗೋದಲ್ಲದೆ ಸ್ಕೂಲಿಗೆ ಟಿಫಿನ್ಗೂ ಕೂಡ ತೊಗೊಂಡು ಹೋಗ್ತಾರೆ, ಅಷ್ಟೊಂದು ಇಷ್ಟಪಡ್ತಾರೆ. ಹಾಗೆ ನಮ್ಮನೆಯಲ್ಲೂ ಕೂಡ ಅಷ್ಟೇ, ಮಕ್ಕಳು ತಿನ್ನೋದಲ್ಲದೆ ಸ್ಕೂಲ್ಗೂ ಕೂಡ ತೊಗೊಂಡು ಹೋದರು. ಎಣ್ಣೆಲಿ ಕರೆದಿರುವಂತಹ ತಿಂಡಿ ಅಂದರೆ ಮೊದಲೇ ಮಕ್ಕಳಿಗೆ ಇಷ್ಟ ಆಗುತ್ತೆ ಅಲ್ವಾ, ಅಂಥದ್ರಲ್ಲಿ ಈ ರೀತಿಯಾಗಿ ರುಚಿಯಾಗಿ ಮಾಡಿಕೊಟ್ರೆ ಅವ್ರಿಗೆ ಇಷ್ಟ ಆಗದೇ ಇರುತ್ತಾ. ಹಾಗೆ ಅವರು ಕೂಡ ಸ್ಕೂಲಿಗೆ ಇದನ್ನೇ ತೊಗೊಂಡು ಹೋದರು, ತುಂಬ ಇಷ್ಟಪಟ್ಟು ತಿಂದರು. ಹಾಗೆ ತುಂಬ ರುಚಿಯಾಗಿರುವಂತಹ ಈ ರೆಸಿಪಿ ನಿಮಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಹಾಗೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.